ಕ್ರಿಸ್ಪಿ ಆಲೂಗಡ್ಡೆ ಸಬ್ಬಕ್ಕಿ ಸಂಡಿಗೆ ಒಂದು ದೊಡ್ಡ ಕಪ್ಪಷ್ಟು ಸಬ್ಬಕ್ಕಿನ ತೊಳೆದು ನಂತರ ಇದನ್ನ ನೆನೆಸಿ ಇಟ್ಕೋಬೇಕು. ಯಾವುದಾದ್ರೂ ಒಂದು ಕಪ್ಪಿನ ಅಳತೆನಲ್ಲಿ ನೀವು ಇದನ್ನ ತಗೋಬಹುದು. ನಾನು ಸ್ವಲ್ಪ ದೊಡ್ಡ ಕಪ್ಪಲ್ಲಿ ತಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಕೆಜಿಯಷ್ಟು ಸಬ್ಬಕ್ಕಿ ಇದೆ. ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿ ರಾತ್ರಿ ಪೂರ್ತಿ ನೆನೆಸೋದಕ್ಕೆ ಬಿಟ್ಬೇಡ. ನೆಕ್ಸ್ಟ್ ಡೇ ಬೆಳಗ್ಗೆನೆ ನಾವು ಸಂಡಿಗೆ ರೆಡಿ ಮಾಡ್ಕೋಬಹುದು. ಬಿಸಿಲು ಬರೋದಕ್ಕೆ ಮುಂಚೆ ನಾವು ಇದನ್ನ ಮಾಡಿಕೊಂಡು ಬಿಸಿಲಲ್ಲಿ ಹಾಕ್ಬೋದು. ಸುಮಾರು ಇಲ್ಲಿ ಅದೇ ಕಪ್ಪಿನ ಅಳತೆನಲ್ಲಿ 5 ಕಪ್ ಅಷ್ಟು ನೀರು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನೀರನ್ನು ಅಳತೆ ಮಾಡಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ. ಇದೇ ಟೈಮಲ್ಲಿ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿದ್ದೀನಿ. ಇದಕ್ಕೆ ನಾನು ಯಾವುದೇ ಹಪ್ಪಳದ ಖಾರ ಸೋಡಾ ಏನೂ ಹಾಕ್ತಾ ಇಲ್ಲ. ಹಾಗೆ ಇದ್ರ ಜೊತೆಗೆ ನಾವು ಆಲೂಗಡ್ಡೆ ಉಪಯೋಗಿಸೋದ್ರಿಂದ ಆಲೂಗಡ್ಡೆ ಮತ್ತು ಸಬ್ಬಕ್ಕಿಯ ಎರಡು ಕಾಂಬಿನೇಷನ್ನ ಸಂಡಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ರೀತಿ ಸಣ್ಣಗೆ ತುರಿದು ಇಟ್ಕೊಂಡು ನಂತರ ಇದರಲ್ಲಿರುವಂಥ ಸ್ಟಾರ್ಚನ್ನು ತೆಗಿಬೇಕು. ಸ್ಟಾರ್ಚ್ ತೆಗೆದಕ್ಕೆ ಸ್ವಲ್ಪ ಹೊತ್ತು ನೀರಲ್ಲಿ ಈ ಆಲೂಗಡ್ಡೆ ತುರಿನ ನೆನೆಸಿ ಇಟ್ಕೋಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಾ ಇದೆ. ಬಿಸಿ ಆದ ನಂತರ ನಾವು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿ ಹಾಕೋಣ. ಸಬ್ಬಕ್ಕಿ ನೆನೆಸಿರೋದ್ರಿಂದ ಬೇಗ ಬೆಂದೋಗುತ್ತೆ, ತುಂಬ ಟೈಮ್ ಹಿಡಿಯಲ್ಲ. ಬೆಳಗ್ಗೆನೆ ನಾವು ಇದನ್ನು ರೆಡಿ ಮಾಡಿಕೊಂಡ್ರೆ ಬಿಸಿಲು ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋ ಟೈಮಲ್ಲಿ ನಾವು ಇದನ್ನು ಸಂಡಿಗೆ ಹಾಕೋದಕ್ಕೆ ಕರೆಕ್ಟ್ ಸಮಯ ಆಗಿರುತ್ತೆ. ಇದು ಸ್ವಲ್ಪ ನಮಗೆ ಗ್ಲಾಸ್ ಥರ ಅಂದರೆ ಟ್ರಾನ್ಸ್ಪರೆಂಟ್ ಆಗೋ ರೀತಿಯಲ್ಲಿ ಬೇಯಬೇಕು. ಸುಮಾರು ಇದು 3/4 ಭಾಗ ಬೆಂದಿದೆ ಅಂತ ಗೊತ್ತಾದ ನಂತರ ನಾವು ಇದಕ್ಕೆ ಮೊದಲೇ ತುರಿದಿಟ್ಕೊಂಡಿರುವಂಥ ಆಲೂಗಡ್ಡೆನ ಸ್ಟಾರ್ಚ್ ತೆಗೆದುಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನೀರೆಲ್ಲ ಹಿಂಡ್ಬಿಟ್ಟು ಆಲೂಗಡ್ಡೆ ತುರಿನ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 5ರಿಂದ 6 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಸಬ್ಬಕ್ಕಿ ನಮಗೆ ಅಲ್ಲಲ್ಲಿ ಕಾಳು ರೀತಿಯಲ್ಲಿ ಕಾಣಿಸೋ ಹಂಗಿರಬೇಕು, ನುಣ್ಣಗಾಗಬಾರ್ದು. ಸಬ್ಬಕ್ಕಿ ಅಲ್ಲಲ್ಲಿ ಕಾಣಿಸ್ತಾ ಇದ್ರೆ ಸಂಡಿಗೆ ಮಾಡ್ಕೊಂಡಾಗ ಸ್ವಲ್ಪ ಮಣಿ ರೀತಿಯಲ್ಲಿ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಖಾರಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಒಣಮೆಣಸಿನ್ಕಾಯಿನ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಇದರಲ್ಲಿರೋಂಥ ಬೀಜ ಏನೂ ತೆಗ್ದಿಲ್ಲ. ಬೀಜದ ಸಮೇತನ ಸ್ವಲ್ಪ ಕ್ರಷ್ ಮಾಡಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ವಾಂಟಿಟಿ ನೋಡಿಕೊಂಡು ನೀವು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೋಬೋದು. ಆನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ, ಕರಿಬೇವನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ನಮ್ಮ ಮಸಾಲೆಗಳನ್ನೆಲ್ಲ ಸೇರಿಸಿ ಮಾಡೋದ್ರಿಂದ ಸಂಡಿಗೆ ಕರೆದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದಿನ್ನು ಇವಾಗ 8:30 ಸಮಯ, 8:30-9 ಗಂಟೆ ಅಷ್ಟರಲ್ಲಿ ಎಳೆ ಬಿಸಿಲಿರತ್ತಲ್ಲ, ಆ ಟೈಮಲ್ಲೇ ಹಾಕ್ಬಿಟ್ರೆ ಸಂಜೆ ಅಷ್ಟರಲ್ಲಿ ನಿಮ್ಗೆ ಇದು ಬೇಗ ಒಣಗೋಗುತ್ತೆ. ನೀವು ಬೇಕಿದ್ರೆ ಇದನ್ನು ಒದ್ದೆ ಬಟ್ಟೆ ಮೇಲೆ, ಒಂದು ಕಾಟನ್ ಬಟ್ಟೆ ಒದ್ದೆ ಮಾಡಿ ಹಾಕ್ಬೋದು, ಅಥವಾ ಒಂದು ಪಾಲಿಥಿನ್ ಶೀಟ್ ಮೇಲೆ ಕೂಡ ಹಾಕಿ ಒಣಗಿಸ್ಕೋಬೋದು. ಒಂದೇ ದಿನಕ್ಕೆ ಇದು ಬೇಗ ಒಣಗುತ್ತೆ, ಯಾಕಂದರೆ ಇದು ಸ್ವಲ್ಪ ತೆಳ್ಳಗಿರುತ್ತೆ. ನೋಡಿ, ಅಲ್ಲಿ ಸಬ್ಬಕ್ಕಿ ನಮಗೆ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಕರೆದಾಗ ನಮಗೆ ಮಣಿ ರೀತಿಯಲ್ಲಿ ಇರುತ್ತಲ್ಲ, ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹದವಾಗಿರೋಂಥ ಕಾಯಿಸಿರೋಂಥ ಎಣ್ಣೆನಲ್ಲಿ ಇದನ್ನು ಕರೆದು ತೆಕ್ಕೋಣ. ನೋಡಿ, ಅಲ್ಲಲ್ಲಿ ನಮಗೆ ಆಲೂಗಡ್ಡೆ ತುರಿ ಹಾಕಿರೋದು ಕೂಡ ಕಾಣಿಸ್ತಾ ಇದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ.